ಇದು ಜೀವಾಮೃತದ ಮನೆ. ಇದನ್ನ ಕಟ್ಟಿರೋದು 0 ಇನ್ವೆಸ್ಟ್ಮೆಂಟ್. ಒಂದ್ ₹5 ಪಿನ್ನ ತಗೊಂಬಂದಿದ್ದೆ ಅಷ್ಟೇ, ಅಷ್ಟು ಬಿಟ್ರೆ ಇನ್ನೇನು ಮಾಡಿಲ್ಲ. ಸೊ ಇದು ಜೀವಾಮೃತದ ಮನೆ, ಬಿಸಿಲು ಬೀಳ್ದಂಗ್ ಮಾಡಿರೋದು. ಇದನ್ನ ಏನಾರ ತೆಗಿಬೇಕು ಅಂತ ಅಂದ್ರೆ ತಿರ್ಸ್ಬೇಕಲ್ಲ, ಎತ್ತೋದು ಎತ್ತಿಂಗ್ ಮ್ಯಾಕ್ ಎಸ್ತು. ಇದು ಜೀವಾಮೃತ ತಿರುವಕ್ಕೆ ಹಿಂಗಿದೆ ನೋಡಿ, ಬೆಳಗ್ಗೆ ತಿರುಗಿರೋದು. ಸೊ ಇದಲ್ಲೇ 3 ದಿವಸ ಆಗೈತೆ. ಅದಾದ್ಮೇಲೆ 7 ದಿವಸಕ್ಕೆ ಇದನ್ನ ಕೊಡ್ತೀನಿ. ಸೊ ಇಷ್ಟು ಇದೇ ಜೀವಾಮೃತದ ಮನೆ. ಇಲ್ಲಿ ಹಗ್ಗ ಕಟ್ಟಿದೀನಿ. ಸೊ ಇಲ್ಲಿಗೆ ಒಂದು ಅಡಿಕೆ ಮರ ಮುರಿದೋಗಿತ್ತಲ್ಲ, ಅದನ್ನ ಹಾಕಿದೀನಿ. ಮತ್ತೆ ಇಲ್ಲಿಗೆ ಮೋಟ್ರ್ ತಗೊಂಡಿದೀನಿ. ಸೊ ಈ ಮೋಟ್ರು ಜೀವಾಮೃತ ಮಾಡಕ್ಕೆ, ಜೀವಾಮೃತ ಪುಟ್ ಮಾಡಕ್ಕೆ, ಇನ್ಪುಟ್ ಕೊಡಕ್ಕೆ ಅದ್ರೊಳಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲಿಗೆ ಪಿನ್ ಹಾಕಿರೋದು. ಆ ಸೀರೆನ ಇದ್ರ ಮೇಲೆ ಹಾಕಿ ಹಿಂಗ್ ಹಾಕಿ ಅಲ್ಲಿ ಪಿನ್ ಮಾಡಿ, ಮತ್ತೆ ಇದು ಇನ್ನೊಂದ್ ಸೀರೆ ಐತಲ್ಲ, ಸೊ ಇದಕ್ಕೆ ಇಲ್ಲಿ ಪಿನ್ ಮಾಡಿರೋದು. ಈ ಸೀರೆಗಳೆಲ್ಲ ಹಳೆ ಸೀರೆಗಳು ಈಸ್ಕೊಂಡ್ ಬಂದಿರೋದು. ಸೊ ನೆಳ್ಳ ಆಗ್ತೈತೆ ಜೀವಾಮೃತ ಡ್ರಮ್ಗೆ. ಸೊ ಈ ತರ ಲೋ ಕಾಸ್ಟ್ ಆಗಿ ನೀವು ಮಾಡ್ಕೊಬಹುದು. ಸುಮ್ನೆ ನಮ್ಮ ಮನೇಲಿ ಚಪ್ರ ಹಾಕು ಅದಾಕು ಇದಾಕು ಅಂದ್ರು, ಚಪ್ರ ಹಾಕಕ್ ದಡಿ ನೆಡಕ್ ಬರಲ್ಲ ನಮ್ಗೆ. ನಾನು ಹೆಂಗೆ ಇದ್ ಮಾಡಕ್, ಚಪ್ರ ಹಾಕಕ್ಕೂ ಬರಲ್ಲ, ಏನು ಬರಲ್ಲ ನನ್ಗೆ. ಸೊ ಅದಕ್ಕೋಸ್ಕರ ಈ ತರ ಮಾಡ್ಕೊಂಡಿದೀನಿ. ಮಳೆ ಬಂದ್ರೆ ನೀರ್ ಹೋಗುತ್ತೆ ಅದ್ರೊಳಗಡೆಗೆ. ನಾವು ಚಪ್ರ ಹಾಕಿರೋ ನೀರ್ ಹೋಗುತ್ತೆ, ಅದ್ರ ಮೇಲೆ ಟಾರ್ಪಲ್ ಹಾಕಿರೋ ಹೋಗಲ್ಲ ಅಷ್ಟೇ. ನನ್ಗೆ ಅಷ್ಟೊಂಥರ ಎಲ್ಲ ಮಾಡೋದು ಇದಿಲ್ಲ. ಸೊ ಅದಕ್ಕೆ ಈಗ ಟೆಂಪ್ರವರಿಗೆ ಈ ತರ ಮಾಡ್ಕೊಂಡಿದೀನಿ. ಎಷ್ಟೋ ಟೆಂಪ್ರವರಿ ಮಾಡಿದ್ರು ಎಲ್ಲ ಪರ್ಮನೆಂಟ್ ಆಗವೆ. ಬೇಕಾದ್ರೆ ಇಲ್ಲಿಗೆ ನಾನು ಟಾರ್ಪಲ್ ಹಾಕಿದ್ರೆ ಮೇಲ್ಗಡೆ ಚಿಕ್ಕದ ಸುಮ್ನೆ, ಅದಕ್ಕೂ ಪಿನ್ ಹಾಕಿದ್ರೆ ಸಾಕು, ಅದ್ರೊಳಗೆ ನೀರೇ ಹೋಗಲ್ಲ. ಈ ತರ ಐತೆ. ಸೊ ಈ ತರ ಆರಾಮಾಗಿ ಯಾರು ಬೇಕಾದ್ರೂ ಬಿಲ್ಡ್ ಮಾಡ್ಕೊಬಹುದು. ಬರೀ ₹5 ಮುಗ್ದೋಗುತ್ತೆ ಪಿನ್ನಗಳು ತಂದ್ಬಿಟ್ರೆ ಅಷ್ಟೇ.